ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಟ್ರೆಂಡಿಂಗ್ ಡಿಸೈನ್ಸ್ ಬೈ ಮನು. ಇವತ್ತು ಒಂದೇ ಸ್ಟೆಪ್ನಲ್ಲಿ ಕಂಪ್ಲೀಟ್ ಆಗುವಂಥ ಸೆಮಿ ಬ್ರೈಡಲ್ ಡಿಸೈನ್ನ ಹಾಕೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಸೊ ನೋಡಿ, ಮೊದಲಿಗೆ ಸ್ಯಾರಿನ ತಗೊಂಡಿದ್ದೀನಿ. ನೀಡಲ್ ನಂಬರು 10 ತಗೊಂಡಿದ್ದೀನಿ. ಮತ್ತು ಸ್ಯಾರಿದು ಬಾಡಿ ಕಲರ್ದು 6 ಎಳೆ ಸಿಲ್ಕ್ ಥ್ರೆಡ್ನ ತಗೊಂಡಿದ್ದೀನಿ ನಾನು. ಮೊದಲಿಗೆ ಸ್ಯಾರಿಗೆ ಒಂದು ಸಾರಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತೆ ಪಕ್ಕದಲ್ಲಿ ಇನ್ನೂ ಒಂದು ಸಾರಿ ಲಾಕ್ ಮಾಡ್ಕೊಳ್ತೀನಿ. ಇಲ್ಲಿ ಮತ್ತೆ ಇನ್ನೊಂದು ಸಾರಿ ಸಿಂಗಲ್ ಕ್ರೋಶಾ ಮಾಡ್ಕೊಳ್ಳಿ. ಸ್ಟಾರ್ಟಿಂಗಲ್ಲಿ ಒಟ್ಟು 3 ಸಾರಿ ಸಿಂಗಲ್ ಕ್ರೋಶಾ ಮಾಡ್ಕೊಳ್ಬೇಕು. ಲಾಕ್ನ ಕೂಡ ಸೇರಿಸಿ. ನಾನು ಒಂದು ಲಾಕ್ನ ಮಿಸ್ ಮಾಡ್ಕೊಂಡಿದ್ದೀನಿ. ಮತ್ತೆ ಚೈನ್ಗಳನ್ನ ಹಾಕೊಳ್ಳಿ. 4 ಚೈನ್ಗಳನ್ನ ಹಾಕ್ಕೊಂಡು ಅದು ಎಲ್ಲಿಗೆ ಬರುತ್ತೆ ಸೀರೆಗೆ ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಇವಾಗ ನಾವು ಮೊದಲಲ್ಲಿ 3 ಸಾರಿ ಸಿಂಗಲ್ ಕ್ರೋಶಾ ಮಾಡ್ಕೊಳ್ಳಿ ಅಂತ ಹೇಳಿದ್ನಲ್ಲ, ಇಲ್ಲಿ ಲಾಕ್ನ ಬಿಟ್ಟು 2 ಸಾರಿ ಸ್ಯಾರಿಗೆ ಸಿಂಗಲ್ ಕ್ರೋಶಾ ಮಾಡ್ಕೊಳ್ಬೇಕು. ಒಟ್ಟು 3 ಸಿಂಗಲ್ ಕ್ರೋಶಾ ಆಗುತ್ತೆ, ಲಾಕ್ನ ಕೂಡ ಸೇರಿ. ನೋಡಿ, 4 ಚೈನಿಂದ ಆ ಕಡೆ ಈ ಕಡೆ 3 ಸಾರಿ ಸಿಂಗಲ್ ಕ್ರೋಶಾ ಮಾಡಿರಬೇಕು. ಮತ್ತೆ ನಾನು ಚೈನ್ಗಳನ್ನ ಹಾಕ್ಕೊಳ್ತಾ ಇದ್ದೀನಿ. ಮತ್ತೆ 4 ಚೈನ್ಗಳನ್ನ ಹಾಕ್ಕೊಂಡು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ಳಿ ಸ್ಯಾರಿಗೆ. ಇವಾಗ 6 ಚೈನ್ಗಳನ್ನ ಹಾಕ್ಕೊಳ್ತಾ ಇದ್ದೀನಿ. 6 ಚೈನ್ಗಳನ್ನ ಹಾಕಿ ಅದನ್ನು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡೋದು ಬೇಡ. 4 ಚೈನ್ದು ಗ್ಯಾಪಿಗೆ ನಾವು ಲಾಕ್ ಮಾಡ್ಕೊಳ್ಳೋಣ. ಅಂದರೆ ಸ್ವಲ್ಪ ಒಳಗಡೆಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದು ನಮಗೆ ಯು ಶೇಪ್ ಬರಬೇಕು, ಆ ರೀತಿ ನಾವು ಲಾಕ್ ಮಾಡ್ಕೊಳ್ಬೇಕು. ಮತ್ತು 4 ಚೈನ್ಗಳನ್ನ ಹಾಕ್ಕೊಳ್ತಾ ಇದ್ದೀನಿ. 4 ಚೈನ್ನ ಹಾಕ್ಕೊಂಡು ಅದು ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನಾನು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ ಮಾಡಿದಾದ್ಮೇಲೆ ಬಟ್ಟೆನ ಉಲ್ಟಾ ಮಾಡ್ಕೊಳ್ಳಿ. ಬಟ್ಟೆನ ಉಲ್ಟಾ ಮಾಡಿಕೊಂಡು ಮೊದಲಲ್ಲಿ ಹಾಕ್ಕೊಂಡಿರೋ 4 ಚೈನ್ ಗ್ಯಾಪಿಗೆ ನಾನು 2 ಸಾರಿ ಸಿಂಗಲ್ ಕ್ರೋಶಾ ಮಾಡ್ಕೊಳ್ತೀನಿ. 1 2 2 ಸಾರಿ ಸಿಂಗಲ್ ಕ್ರೋಶಾ ಮಾಡ್ಕೊಂಡಾದ್ಮೇಲೆ ನೀಡಲ್ ಮೇಲೆ 1 ಸಾರಿ ದಾರ ಸುತ್ತಕೊಂಡು 6 ಚೈನ್ದು ಗ್ಯಾಪ್ ಏನಿದೆ ಆ ಥ್ರೆಡ್ ಒಳಗಡೆಯಿಂದ ನೀಡಲ್ನ ಹಾಕಿ ದಾರನ ತಂದು 3 ದಾರನೂ ಒಟ್ಟಿಗೆ 1 ದಾರ ಮಾಡ್ಕೊಳ್ಬೇಕು. ನೋಡಿ, ನೀಡಲ್ ಮೇಲೆ 3 ದಾರ ಇತ್ತಲ್ಲ, 3 ದಾರನ ಸೇರಿಸಿ 1 ದಾರ ಮಾಡ್ಕೊಳ್ಬೇಕು. ಸೊ ಇದು ಹಾಫ್ ಡಬಲ್ ಕ್ರೋಶಾ ಆಗುತ್ತೆ. ಮತ್ತೆ ನೀಡಲ್ ಮೇಲೆ 1 ಸಾರಿ ದಾರ ಸುತ್ತಕೊಂಡು 6 ಎಳೆ ದಾರದ ಒಳಗಡೆ ಹೋಗಿ ಥ್ರೆಡ್ನ ತಂದು 3 ದಾರನ 1 ಮಾಡಿಕೊಂಡು ಹಾಫ್ ಡಬಲ್ ಕ್ರೋಶಾ ಮಾಡ್ಕೊಳ್ಬೇಕು. ಸೊ ಈ 6 ಚೈನ್ ಗ್ಯಾಪಿಗೆ ನಾವು ಇದೇ ರೀತಿ ಹಾಫ್ ಡಬಲ್ ಕ್ರೋಶಾನ ಮಾಡ್ಕೊಳ್ತಾ ಹೋಗಬೇಕು. ಒಟ್ಟು ನಾವಿಲ್ಲಿ 14 ಸಾರಿ ಹಾಫ್ ಡಬಲ್ ಕ್ರೋಶಾನ ಮಾಡ್ಕೊಳ್ಬೇಕು. ಸೊ ಇಲ್ಲಿ ನಾವು ಯಾವುದೇ ರೀತಿಯ ಸಿಂಗಲ್ ಕ್ರೋಶಾ ಮಾಡ್ಕೊಳ್ತಾ ಇಲ್ಲ, ಹಾಫ್ ಡಬಲ್ ಕ್ರೋಶಾ ಮಾಡ್ಕೊಳ್ತಾ ಇರೋದು. 6 ಚೈನ್ ಗ್ಯಾಪಿಗೆ ಒಟ್ಟು ನಾವು 14 ಹಾಫ್ ಡಬಲ್ ಕ್ರೋಶಾನ ಮಾಡ್ಕೊಳ್ಬೇಕು. ನೋಡಿ, ಪೂರ್ತಿ 14 ಹಾಫ್ ಡಬಲ್ ಕ್ರೋಶಾ ಮಾಡ್ಕೊಂಡಿದ್ದಾಗಿದೆ. ಇವಾಗ ನೆಕ್ಸ್ಟ್ದು 4 ಚೈನ್ ಗ್ಯಾಪ್ ಇತ್ತಲ್ಲ, ಅಲ್ಲಿಗೆ ನಾನು 2 ಸಾರಿ ಸಿಂಗಲ್ ಕ್ರೋಶಾ ಮಾಡ್ಕೊಳ್ತೀನಿ. 2 ಸಾರಿ ಸಿಂಗಲ್ ಕ್ರೋಶಾ ಮಾಡ್ಕೊಂಡಾದ್ಮೇಲೆ ನೋಡಿ, ಮೊದಲಲ್ಲಿ ನಾವು ಹೆಂಗೆ ಮಾಡ್ಕೊಂಡಿದ್ವಿ ಅದೇ ರೀತಿ ನೆಕ್ಸ್ಟಲ್ಲೂ ಬರಬೇಕು. ಫಸ್ಟು ಲಾಕ್ ಮೇಲೆ ನಾನು ಲಾಕ್ ಮಾಡ್ಕೊಳ್ತೀನಿ. ಫಸ್ಟದು ಸಿಂಗಲ್ ಕ್ರೋಶಾ ಇತ್ತಲ್ಲ ಬೇಸಲ್ಲಿ, ಅದ್ರ ಮೇಲ್ಗಡೆಗೆ ನಾನು ಸಿಂಗಲ್ ಕ್ರೋಶಾ ಮಾಡಿಕೊಂಡೆ. ಮತ್ತು ಇನ್ನೂ 1 ಸಾರಿ ಸಿಂಗಲ್ ಕ್ರೋಶಾ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಬಟ್ಟೆನ ಸೀದಾ ಮಾಡ್ಕೊಳ್ತಾ ಇದ್ದೀನಿ. ಬಟ್ಟೆ ಸೀದಾ ಮಾಡಿಕೊಂಡು ಫಸ್ಟು ಚೈನ್ದು ಮೇಲ್ಗಡೆ ಹೋಲ್ ಗ್ಯಾಪ್ ಇದೆಯಲ್ಲ, ಅಲ್ಲಿಗೆ ನಾನು 1 ಸಾರಿ ಸಿಂಗಲ್ ಕ್ರೋಶಾ ಮಾಡಿಕೊಂಡೆ.
ಸೊ ಒಂದು ಸಾರಿ ಸಿಂಗಲ್ ಕ್ರೋಶ ಆದಮೇಲೆ ನೀಡಲ್ ಮೇಲೆ ಒಂದು ಸಾರಿ ದಾರ ಸುತ್ತಕೊಂಡು ಹಾಫ್ ಡಬಲ್ ಕ್ರೋಶ ಮಾಡ್ಕೊಂಡಿದ್ವಲ್ಲ, ಅದ್ರ ಮೇಲ್ಗಡೆ ಚೈನ್ದು ಹೋಲಲ್ಲಿ ಗ್ಯಾಪ್ ಇರುತ್ತೆ, ಅಲ್ಲಿಗೆ ನಾವು ಡಬಲ್ ಕ್ರೋಶ ಮಾಡ್ಕೊಳ್ಬೇಕು. ಮತ್ತೆ ನೀಡಲ್ ಮೇಲೆ ಒಂದು ಸಾರಿ ದಾರ ಸುತ್ಕೊಳ್ತೀನಿ. ನೆಕ್ಸ್ಟು ಹಾಫ್ ಕ್ರೋಶದು ಮೇಲ್ಗಡೆ ಇರುವಂಥ ಗ್ಯಾಪಿಗೆ ನಾನು ಡಬಲ್ ಕ್ರೋಶ ಮಾಡ್ಕೊಳ್ತಾ ಇದ್ದೀನಿ. 2 ಡಬಲ್ ಕ್ರೋಶಗಳಾದಮೇಲೆ ಥ್ರೆಡ್ನ ಸ್ವಲ್ಪ ಮೇಲೆ ಮಾಡ್ಕೊತೀನಿ. ಒಂದು 3 mm ಸೈಜ್ದು ಸ್ಮಾಲ್ ಗೋಲ್ಡ್ ಕಲರ್ ಬೀಡನ್ನ ನಾನು ಆ್ಯಡ್ ಮಾಡ್ಕೊಳ್ತೀನಿ. ಆ್ಯಡ್ ಮಾಡ್ಕೊಂಡಾಗಿದ್ಮೇಲೆ ನಾನು ಚೈನ್ಗಳನ್ನ ಹಾಕ್ಕೊಳ್ತೀನಿ. 1 2 3 3 ಚೈನ್ಗಳನ್ನ ಹಾಕ್ಕೊಂಡು ಈ ಕೆಳಗಡೆ ನಾವು ಫಸ್ಟು 2 ಕಂಬಗಳು ಹಾಕ್ಕೊಂಡಿದ್ದೀವಲ್ಲ, 2 ಕಂಬಗಳನ್ನ ಸೇರಿ ನಾನು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದು ಪೀಕಾಟ್ ಡಿಸೈನ್ ಆಗುತ್ತೆ. ಏನಂದರೆ ನಾವು ಒಂದು ಬೀಡನ್ನ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಂಡಿದ್ದೀವಿ ಅಷ್ಟೇ. ಮತ್ತೆ ನೀಡಲ್ ಮೇಲೆ ಒಂದು ಸಾರಿ ದಾರ ತಗೊಳ್ತೀನಿ. ನೆಕ್ಸ್ಟು ಹಾಫ್ ಡಬಲ್ ಕ್ರೋಶದ್ದು ಮೇಲ್ಗಡೆ ಇರೋ ಹೋಲಿಗೆ ನಾನು ಡಬಲ್ ಕ್ರೋಶ ಕಂಬನ ಮಾಡ್ಕೊಳ್ತೀನಿ. ಮತ್ತು ನೆಕ್ಸ್ಟ್ ಕಂಬದ ಮೇಲ್ಗಡೆಗೆ ಇನ್ನೂ ಒಂದು ಸಾರಿ ಡಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಥ್ರೆಡ್ನ ಸ್ವಲ್ಪ ಮೇಲೆ ಮಾಡ್ತೀನಿ. ಒಂದು ಸ್ಮಾಲ್ ಬೀಡನ್ನ ಆ್ಯಡ್ ಮಾಡ್ಕೊಳ್ತೀನಿ. ಬೀಡನ್ನ ಆ್ಯಡ್ ಮಾಡ್ಕೊಂಡಾದ್ಮೇಲೆ 3 ಚೈನ್ಗಳನ್ನ ಹಾಕ್ಕೊಳ್ತೀನಿ. 1 2 3 3 ಚೈನ್ಗಳನ್ನ ಹಾಕ್ಕೊಂಡು 2 ಡಬಲ್ ಕ್ರೋಶ ಕಂಬನ ಸೇರಿಸಿ ಒಟ್ಟಿಗೆ ಲಾಕ್ ಮಾಡ್ಕೊಳ್ತೀನಿ. ಸೊ ಇನ್ನೊಂದು ಪೀಕಾಟ್ ಡಿಸೈನ್ ಆಯ್ತಿಲ್ಲಿ. ಸೊ ಇದೇ ರೀತಿ ನಾವು 2 ಕಂಬಗಳಿಗೆ ಒಂದು ಬೀಡನ್ನ ಆ್ಯಡ್ ಮಾಡಿ 3 ಚೈನ್ ಹಾಕ್ಕೊಂಡು ಪೀಕಾಟ್ ಡಿಸೈನ್ನ ಮಾಡ್ಕೊಳ್ತಾ ಹೋಗಬೇಕು. ಕೆಳಗಡೆ 14 ಹಾಫ್ ಡಬಲ್ ಕ್ರೋಶ ಮಾಡ್ಕೊಂಡಿದ್ವಲ್ಲ, ಆ 14 ಹಾಫ್ ಡಬಲ್ ಕ್ರೋಶ ಮೇಲ್ಗಡೆನೂ ನಾವು ಡಬಲ್ ಕ್ರೋಶ ಮಾಡಿಕೊಂಡು 2 ಡಬಲ್ ಕ್ರೋಶಗೆ ಸೇರಿ ನಾವು ಒಂದು ಪೀಕಾಟ್ ಡಿಸೈನ್ನ ಮಾಡ್ಕೊಳ್ಬೇಕು. ಈ ಡಿಸೈನು ತುಂಬಾ ಬೇಗನೂ ಕಂಪ್ಲೀಟ್ ಆಗುತ್ತೆ ಫ್ರೆಂಡ್ಸ್. ನೋಡೋದಕ್ಕೂ ಡಿಸೈನ್ ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನಿಮಗೇನಾದರೂ ಬೀಡು ಬೇಡ ಅಂತ ಅಂದರೆ ವಿತೌಟ್ ಬೀಡು ನೀವು ಪೀಕಾಟ್ ಡಿಸೈನ್ನ ಮಾಡ್ಕೊಳ್ತಾ ಹೋಗ್ಬೋದು. ಸೊ ಕೆಲವೊಬ್ಬರು ನಮಗೆ ಬೀಡ್ ಬೇಡ, ಬರೀ ಥ್ರೆಡ್ ವರ್ಕೇ ಸಾಕು ಅಂತ ಹೇಳ್ತಾರಲ್ಲ, ಅಂಥವ್ರಿಗೆ ಬೇಕಂದರೆ ನೀವು ಬೀಡನ್ನ ಸ್ಕಿಪ್ ಮಾಡಿ ಬರೀ ಸಿಲ್ಕ್ ಥ್ರೆಡ್ಡಿಂದನೇ ಪೀಕಾಟ್ ಡಿಸೈನ್ನ ಹಾಕ್ಕೊಟ್ರೆ ಅದು ಕೂಡ ನೋಡೋದಕ್ಕೆ ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ಇದೇ ರೀತಿ ನೀವು ಪೂರ್ತಿ ಆರ್ಚ್ನ ಕಂಪ್ಲೀಟ್ ಮಾಡ್ಕೊಳ್ತಾ ಹೋಗಬೇಕು. ನೋಡಿ, ಪೂರ್ತಿ ಆರ್ಚು ಕಂಪ್ಲೀಟ್ ಆಗಿದೆ. ಸೊ ಪೂರ್ತಿ ಆರ್ಚು ಕಂಪ್ಲೀಟ್ ಆದರೆ ನಮ್ಗೆ ಈ ರೀತಿ ಕಾಣಿಸುತ್ತೆ. ಒಟ್ಟು 7 ಪೀಕಾಟ್ ಡಿಸೈನ್ ಬಂದಿದೆ ನಮಗಿಲ್ಲಿ. 7 ಪೀಕಾಟ್ ಡಿಸೈನ್ ಬಂದಾದ್ಮೇಲೆ ನೋಡಿ, ಲಾಕ್ ಮೇಲೆ ಒಂದು ಸಾರಿ ನಾನು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಬೇಸಲ್ಲಿ ಲಾಕ್ ಮಾಡ್ಕೊಂಡಿದ್ವಲ್ಲ, ಆ ಲಾಕ್ ಮೇಲೆ ಒಂದು ಸಾರಿ ನಾನು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಲಾಕ್ ಆದಮೇಲೆ ಇಲ್ಲಿ ನೋಡಿ, ಮೊದಲಲ್ಲಿ 2 ಎಕ್ಸ್ಟ್ರಾನ ಲಾಕ್ ಮಾಡ್ಕೊಂಡಿದ್ವಲ್ಲ ಸೀರೆಗೆ, ಒಟ್ಟು ಲಾಕ್ನು ಸೇರಿ 3 ಸಾರಿ ಲಾಕ್ ಮಾಡ್ಕೊಂಡಿದ್ವಿ, ಅಥವಾ 3 ಸಿಂಗಲ್ ಕ್ರೋಶ ಮಾಡ್ಕೊಂಡಿದ್ವಲ್ಲ, ಇಲ್ಲೂ ಕೂಡ 2 ಎಕ್ಸ್ಟ್ರಾ ಸಿಂಗಲ್ ಕ್ರೋಶಗಳನ್ನ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ನೋಡೋದಕ್ಕೆ ಲಾಕ್ನು ಸೇರಿಸಿ ಒಟ್ಟು 3 ಸಿಂಗಲ್ ಕ್ರೋಶ ಥರ ಕಾಣಿಸುತ್ತೆ. ನಮಗೆ ಆರ್ಚು ಈ ರೀತಿ ಕಾಣಿಸುತ್ತೆ. ಇವಾಗ 4 ಚೈನ್ಗಳನ್ನ ಹಾಕ್ಕೊಳ್ತಾ ಇದ್ದೀನಿ. 4 ಚೈನ್ನ ಹಾಕ್ಕೊಂಡು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಅದಾದಮೇಲೆ ನಾನು 2 ಸಿಂಗಲ್ ಕ್ರೋಶ ಮಾಡ್ಕೊಳ್ತೀನಿ ಸೀರೆಗೆ. ಲಾಕ್ನು ಸೇರಿಸಿ ಒಟ್ಟು 3 ಸಿಂಗಲ್ ಕ್ರೋಶಗಳನ್ನ ಮಾಡ್ಕೊಳ್ಬೇಕು. ಈ 4 ಚೈನ್ ಗ್ಯಾಪಲ್ಲಿ ನಾವು ಕುಚ್ಚನ್ನ ಕಟ್ಕೊಳ್ಳುವಂಥದ್ದು. ನೋಡಿ ಫ್ರೆಂಡ್ಸ್, ಇಷ್ಟೇ ಡಿಸೈನು ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸೊ ಇದೇ ರೀತಿ ನಾವು ಮುಂದೆ ಕಂಪ್ಲೀಟ್ ಮಾಡ್ಕೊಳ್ತಾ ಹೋಗಬೇಕು. ಸಿಂಗಲ್ ಸ್ಟೆಪ್ಪಲ್ಲಿ ತುಂಬಾ ಬೇಗ ಮುಗಿಯುವಂಥ ಡಿಸೈನ್ ಇದು ಫ್ರೆಂಡ್ಸ್. ನೀವು ಬೇಕಂದರೆ ಒಮ್ಮೆ ಟ್ರೈ ಮಾಡಿ ನೋಡಿ. ನೋಡೋದಕ್ಕೆ ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಮತ್ತು ಈ ಡಿಸೈನ್ಗೆ ನಾನು 157 ದಾರದಿಂದ ಕುಚ್ಚನ್ನ ಕಟ್ಟಿರುವಂಥದ್ದು. 157 ದಾರನ ಡಬಲ್ ಮಾಡಿಕೊಂಡು ಕಟ್ಟಿದಾಗ ನಮಗೆ 300 ದಾರ ಬರುತ್ತೆ. 300 ದಾರದಿಂದ ಕುಚ್ಚನ್ನ ಕಟ್ಕೊಂಡಿದ್ದೀನಿ. ನೋಡಿ, ಸಿಂಪಲ್ಲಾಗಿ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್.
ಈ ಡಿಸೈನ್ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತೆ ನನ್ನ ಎಲ್ಲ ವಿಡಿಯೋಸ್ನ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಮುಂದಿನ ವಿಡಿಯೋನಲ್ಲಿ ಮತ್ತೆ ಸಿಗೋಣ ಫ್ರೆಂಡ್ಸ್. ಅಲ್ಲಿವರೆಗೂ ಟೇಕ್ ಕೇರ್.